ಸರ್ಕಾರಿ ಪ್ರೌಢಶಾಲೆ ಬಿದನೂರು ತಾಲೂಕು ಅಫ್ಜಲ್ಪುರ ಜಿಲ್ಲಾ ಕಲಬುರಗಿ ಶಾಲಾ ಚುನಾವಣಾ ಆಯೋಗ ಶಾಲಾ ಚುನಾವಣೆ ಅಧಿಸೂಚನೆ ಪ್ರಕಟವಾಗಿದೆ. ಈ ಮೂಲಕ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪ್ರೌಢಶಾಲೆ ಬಿದನೂರು ಶಾಲೆಯಲ್ಲಿ 26-27ನೇ ಸಾಲಿನ ಶಾಲಾ ಸಂಸ್ಥೆಯಿಂದ 11 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಸಲುವಾಗಿ ದಿನಾಂಕ 27-26ರಂದು ಅಧಿಸೂಚನೆ ಪ್ರಕಟಣೆಗೊಂಡಿರುತ್ತದೆ. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೂ ತಕ್ಷಣದಿಂದ ಜಾರಿಗೆ ಬರುವಂತೆ ಚುನಾವಣಾ ಕಾರ್ಯಕ್ಕೆ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಚುನಾವಣಾ ವೇಳಾಪಟ್ಟಿ ನಾಳೆ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರಿನಲ್ಲಿ ಶಾಲೆ ಸಂಸತ್ತಿನ ಚುನಾವಣೆ ನಡೆಯುತ್ತಿದೆ. ನಾಳೆ ಎಲ್ಲರೂ ಒಂದು ನಾಮಿನೇಷನ್ ಹಾಕಬೇಕೆಂದು ಹೇಳುತ್ತಾರೆ. ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಮತದಾನ ನಮ್ಮ ಹಕ್ಕು, ತೋರಿಸಬೇಡಿ ಸೊಕ್ಕು. ಮತದಾನ ನಮ್ಮ ಹಕ್ಕು, ತೋರಿಸಬೇಡಿ ಸೊಕ್ಕು. ನಿಷ್ಠೆಯಿಂದ ಓಟು ಮಾಡಿ ಭಿಕ್ಷೆ ನೀವು ತಗೊಳ್ಳಬೇಡಿ. ಓಟಿಗೆ ಹೋಗೋಣ ಬನ್ನಿ, ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬ ಹಿತ. ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬ ಹಿತ. ನಾಳಿನ ಭವಿಷ್ಯ ಕಟ್ಟೋದಕ್ಕೆ ಓಟು ಹಾಕೋಣ ನಾವು, ಯೋಚಿಸಿ ಓಟು ಹಾಕೋಣ. ನಮ್ಮನ್ನು ನಾವೇ ತಿಳಿಸೋಣ, ಓಟು ಹಾಕಿ ನಮ್ಮನ್ನು ನಾವೇ ಉಳಿಸೋಣ. ಕೆಲಸ ನಾಳೆಯೂ ಉಂಟು, ಒಮ್ಮೆಯೇ ಬರುವುದು ಓಟು. ಕೆಲಸ ನಾಳೆಯೂ ಉಂಟು, ಒಮ್ಮೆಯೇ ಬರುವುದು ಓಟು. ಮತ ಚಲಾಯಿಸಿ ಕರ್ತವ್ಯ ಮಾಡೋಣ ಬನ್ನಿ, ಎಲ್ಲ ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಓಟನ್ನು ಹಾಕೋಣ ಬನ್ನಿ. ಒಟ್ಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ.
ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಹಸಿನಾಸೆಗಾಗೆ ಕೈಯ ಮುದ್ದು ಕೇಳುತ್ತೇನೆ, ಮೋಸ ಹೋಗಬೇಡೆ. ದೂರ ನಿಲ್ಲಿ ನೋಟು ಸೀರೆ ಹಂಚುವವರು ಬಂದ್ರೆ ಸುಟ್ಟು ಹಾಕಿ ಅಂತ ಪಾಟಿ ಬೇಡ ನಮ್ಮ ಊರ್ಗೆ. ಯೋಗ್ಯನೊಬ್ಬ ಬೇಕು ನಮ್ಮ ಊರು ಕಾಯೋದಕ್ಕೆ. ಅವನು ಯಾರು ಅಂತ ನೋಡಿ ಏರಿಯಾದಲ್ಲೇ. ನಿಮ್ಗೆ ಗೊತ್ತು ತಾನೆ ನಿಮ್ಮ ಊರಿಗೊಬ್ಬ ಬೆಷ್ಟು ಯಾರು, ಅವನೇ ಆರಿಸಿ. ಚಂದ 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 ಪಂಚಾಯ್ತಿ ಆಗ್ಬೇಕು, ಒಟ್ಟು ಹಾಕೋ ಮುನ್ನ ಯೋಚಿಸಿ. ಚಂದ 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 ಪಂಚಾಯ್ತಿ ಆಗ್ಬೇಕ, ಒಟ್ಟು ಹಾಕೋ ಮುನ್ನ ಯೋಚಿಸಿ. ಚಲ ನಾ ಹೋಗ್ರಿ, ನಾನು ಮಾಡ್ತೀನಿ ಚಾಲೆಂಜ್. ವಿಡಿಯೋ ಮಾಡ್ತೀನಿ, ನಾವು ಅವ್ರನ್ನ ಚಾಲೆಂಜ್ ಮಾಡ್ತೀನಿ. ಸರ ಚಾಲೆಂಜ್ ಮಾಡಿ. ನೋಡ್ತೀನಿ ಅನ್ಬೇಕು. ನಿಮ್ಮ ತಂದೆ ಹೆಸರು ಯಾವ ಊರ್ದವ್ರು ನೀವು? ನೀವು ಊರ್ದವ್ರು ಇಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ನೋಡಿ. ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ, ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ,
ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ. ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು, ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು. ನಿಷ್ಠೆಯಿಂದ ಓಟು ಮಾಡಿ ಭಿಕ್ಷೆ ನೀವು ತಗೊಳ್ಳಬೇಡಿ, ಓಟಿಗೆ ಹೋಗೋಣ ಬನ್ನಿ, ಓಟಿಗೆ ಹೋಗೋಣ ಬನ್ನಿ. ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ. ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬ ಹಿತ, ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬ ಹಿತ. ನಾಳಿನ ಭವಿಷ್ಯ ಕಟ್ಟೋದಕ್ಕೆ ಓಟು ಹಾಕೋಣ ನಾವು, ಯೋಚಿಸಿ ಓಟು ಹಾಕೋಣ. ನಮ್ಮನ್ನು ನಾವೇ ತಿಳಿಸೋಣ, ಓಟು ಹಾಕಿ ನಮ್ಮನ್ನು ನಾವೇ ಉಳಿಸೋಣ. ಕೆಲಸ ನಾಳೆಯೂ ಉಂಟು ಒಮ್ಮೆಯೇ ಬರುವುದು ಓಟು, ಕೆಲಸ ನಾಳೆಯೂ ಉಂಟು ಒಮ್ಮೆಯೇ ಬರುವುದು ಓಟು. ಮತ ಚಲಾಯಿಸಿ ಕರ್ತವ್ಯ ಮಾಡೋಣ ಬನ್ನಿ, ಎಲ್ಲ ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ, ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ. ಓಟಿಗೆ ಹೋಗೋಣ ಬನ್ನಿ, ಓಟನ್ನು ಹಾಕೋಣ ಬನ್ನಿ, ಓಟನ್ನು ಹಾಕೋಣ ಬನ್ನಿ. 25 ಅಂಕಿ ನೋಡಿ ಬರಿಬೇಕು. ಬನ್ನಿ ಎಲ್ಲರ ಕರೆತನ್ನಿ, ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ. ಒಂದೇ ಒಂದು ಮತವು ಉತ್ತಮರ ಗೆಲುವು, ಒಂದೇ ಒಂದು ಮತವು ಉತ್ತಮರ ಗೆಲುವು. ಹಣ ನೋಡಬೇಡ, ಹೆಂಡ ಕೇಳಬೇಡ, ತುಪ್ಪ ಒರೆಸುತ್ತಾರ ಬಳಿದು ತಾವೇ ತಿನ್ನುತ್ತಾರ. ಹೇ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ, ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ. ನೋಟಿನಾಸೆನುಕಿ ಹಕ್ಕನ್ನು ಒತ್ತಬೇಕು, ವೇಷ ಹಾಕಿ ನಿನ್ನ ಮನಸ್ಸು ಕಲಕುತ್ತಾರ. ನೋಟಿನಾಸೆನುಕಿ ಹಕ್ಕನ್ನು ಒತ್ತಬೇಕು, ವೇಷ ಹಾಕಿ ನಿನ್ನ ಮನಸ್ಸು ಕಲಕುತ್ತಾರ. ಹಣ ಹೆಂಡ ಕೊಟ್ಟು ಕೊಳ್ಳೆ ಹೊಡೆವ ಗುಟ್ಟು, ಮೋಸ ತಿಳಿಯೋ ತಮ್ಮ ಅದರೊಳಗಿದೆ ಮರ್ಮ. ಹಣ ಹೆಂಡ ಕೊಟ್ಟು ಕೊಳ್ಳೆ ಹೊಡೆವ ಗುಟ್ಟು, ಮೋಸ ತಿಳಿಯೋ ತಮ್ಮ ಅದರೊಳಗಿದೆ ಮರ್ಮ. ಹುಡುಕಿ ಮರುಗಬೇಡ, ಕಣ್ಣು ತೆರೆದು ನೋಡ, ನಿನ್ನ ಮರೆತು ಇಲ್ಲಿ ಮೆರೆವರು ನೋಡಲ್ಲಿ. ಮೇಲೆ ಇರುವ ಶ್ರೇಣಿ ನಿನ್ನ ಮತವೇಣಿ. ಹೇ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ, ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ.
23ರಂದು ಮತಗಟ್ಟೆಗೆ ಹೋಗಬೇಕು. लरज़ता प्रेम मेरा देश के लिए है, धड़कता दिल ये मेरा देश के लिए. सो आज वचन है मेरा, सो आज वचन है मेरा. हम वोट देने जाएंगे, हम वोट देने जाएंगे देश के लिए, हाँ देश के लिए, हाँ देश के लिए, हाँ देश के लिए. ಮತ್ತು ನನ್ನ ಸ್ಥಾನದ ಜವಾಬ್ದಾರಿಗಳನ್ನು ಪ್ರತಿನಿಧಿಸುವ ಪ್ರದೇಶವಾದ ಕಲಬುರಗಿ ಜಿಲ್ಲೆಯ ಆಡಳಿತ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ನಾನು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಪ್ರಯತ್ನಿಸಿದ ನಂಬಿಕೆ ಶಿಸ್ತಿನಿಂದ ಕಾರ್ಯನಿರ್ವಹಿಸುತ್ತೇನೆ ಮತ್ತು ನಾನು ನಮ್ಮ ದೇಶದ ಸಂವಿಧಾನದಂತೆ ಹಾಗೂ ನಿಯಮದಂತೆ ನಡೆದುಕೊಳ್ಳುತ್ತೇನೆ. ನಾನು ಎಲ್ಲರಿಗೂ ಸಮಾನತೆಯಿಂದ ಕಾಣುತ್ತೇನೆ. ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸುವುದಕ್ಕೆ ನಾನು ಸಂವಿಧಾನವನ್ನು ಎಚ್ಚರಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸುತ್ತಲೂ ಕವಿಯುವ ಕತ್ತಲೆ. ನಮ್ಮ ಗುರು ವೃಂದದವರೇ ಹಾಗೂ ನಮ್ಮ ನೆಚ್ಚಿನ ಊರಿನ ಒಂದು ಶಿಕ್ಷಣ ಪ್ರೇಮಿಯಾಗಿರುವಂಥ ರಾಘು ಚಿಕ್ಕೋಡಿಯವರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂದರೆ ಒಂದೇ ದಿವಸದ ಪ್ರೋಗ್ರಾಮು ಇರಲಿಲ್ಲ. ಇದು ಒಂದು ವಾರದಲ್ಲಿ ಒಂದು ವಾರ ಹಂತವಾಗಿ ನಡೀತು. ಇದಕ್ಕೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಸಮಾಜ ಇಲ್ಲ ನನಗೆ ಅನ್ಸಲ್ಲ ಸರ್ ಮೇಡಮ್ ಈ ಒಂದು ವಾರದಲ್ಲಿ ಅವ್ರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರು ತಾವೊಂದೆಲ್ಲ ಎಲ್ಲರೂ ಸಹಕಾರ ತಗೊಂಡಿದ್ದಾರೆ. ಅವರೆಲ್ಲ ಅಭಿಪ್ರಾಯಗಳು ಏನು ಎಲ್ಲ ತಗೊಂಡು ಈ ಒಂದು ಕಾರ್ಯಕ್ರಮ ಮೇಡಮ್ ಅವರು ನಡೆಸ್ಕೊಟ್ಟಿದ್ದಾರೆ. ಈಗ ನಮ್ಮ ಒಂದು ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಎಲ್ಲ ತಗೊಂಡ್ರೆ ಮುಖ್ಯಮಂತ್ರಿ ಎಲ್ಲ ಆಯ್ತು ಖಾತೆ. ಈ ಖಾತೆಗಳನ್ನು ನೀವು ಸರಿಯಾಗಿ ನಿರ್ವಹಿಸಬೇಕು. ಇದನ್ನ ಯಾಕೆ ನಾವು ಶಾಲೆಯಲ್ಲಿ ಇದನ್ನ ಪ್ರೋಗ್ರಾಮ್ ಮಾಡ್ತೀವಿ ಅಂತಂದ್ರೆ ELC ಕ್ಲಬ್ ಯಾಕೆ ಮಾಡ್ತೀವಿ ಅಂದ್ರೆ ನಿಮಗೂ ಗೊತ್ತಾಗ್ಬೇಕು ಏನಿದೆ ಸಮಸ್ಯೆಗಳು, ಹೊರಗಡೆದಲ್ಲ ಶಾಲೆಯಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಏನೇ ಸಮಸ್ಯೆಗಳಿದ್ರೆ ನಿಮ್ಮ ವಿದ್ಯಾರ್ಥಿಗಳು ನೀವೇನ್ ಮಾಡಬೇಕು, ನಿಮ್ಮ ಎಲ್ಲರಿಗೂ ಒಂದೊಂದು ಹೆಡ್ ಮಾಡಿರಿ ಅವ್ರಗಳಿಗೆ ಆ ಸಮಸ್ಯೆಗಳನ್ನ ಕೊಡ್ಬೇಕು. ಈ ತರ ಇದೆ ಸಮಸ್ಯೆ ಅಂತ ಹೇಳಿ ಅವರು ತಮ್ಮಲ್ಲೇ ಒಂದು ಸಮಸ್ಯೆಯನ್ನು ಬಿಡಿಸಿಟ್ಟು ಆಯ್ತು ಅಂದ್ರೆ ಆಗತ್ತೆ. ಇಲ್ಲಾಂದ್ರೆ ನಮ್ಮ ಶಿಕ್ಷಕರ ಒಂದು ಸಹಾಯ ತಗೊಂಡು ನೀವು ಶಾಲೆಯ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಅದಕ್ಕೆ ನಮ್ಮ ಎಲ್ಲಾ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್, ವೆರಿ ನನ್ಗೆ ತುಂಬಾ ಸಂತೋಷ ಆಯ್ತು. ಯಾವುದೇ ಅಡೆತಡೆಗಳು ಇದೇ ರೀತಿ ನಮ್ಮ ಶಾಲೆ ಅತ್ಯುನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ಆಸೆ ಪಡುತ್ತಾ ನಾನು 2 ಅಂಶಕ್ಕೆ ಮುಗಿಸ್ತೀನಿ. ಜಯ ಜಯ ಕರ್ನಾಟಕ.